ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಅನೇಕ ವರ್ಷಗಳಿಂದ ಸೈಕಲನ್ನು ಬಳಸ್ತಾ ಇದ್ದಾರೆ. ಬರೀ ಸೈಕಲನ್ನು ತಂಪಾಡಿಗೆ ತಾವು ಬಳಸ್ತಾ ಇಲ್ಲ, ಆದರೆ ಅವರು ಪೇಪರ್ ಹಾಕೋ ಕೆಲಸ ಮಾಡ್ತಾರೆ. ಪೇಪರ್ ಹಾಕೋ ಕೆಲಸವನ್ನು ತುಂಬ ನಿಷ್ಠೆಯಿಂದ ಅನೇಕ ವರ್ಷಗಳಿಂದ ಆ ಕೆಲಸದಲ್ಲಿ ತುಂಬ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವ್ರು ಏನೇನು ಹೇಳ್ತಾರೆ, ತಮ್ಮ ಅನುಭವಗಳನ್ನು, ಯಾಕಾಗಿ ಸೈಕಲನ್ನು ಬಳಸ್ತಾ ಇದ್ದಾರೆ, ಮತ್ತೆ ಈ ವೃತ್ತಿ ಅವರಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ, ಅವ್ರ ಜೊತೆ ಮಾತಾಡ್ತಾ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಅವರೇ, ಎಷ್ಟು ವಯಸ್ಸು ನಿಮಗೆ? ಸರ್ ನಮ್ಗೆ ಇನ್ನೇನು 60 ವರ್ಷ ಸರ್. 60 ವರ್ಷ. ಗುಡ್. ಸೊ 60 ವರ್ಷದಲ್ಲಿ ಅಯ್ಯೋ ವಯಸ್ಸಾಯ್ತಲ್ಲ ಸೈಕಲ್ ಬೇಡ ಅಂತ ನಿಮ್ಗೇನು ಆ ಭಾವನೆ ಬಂದಿಲ್ಲ? ಸರ್ ಭಾವನೆ ಬಂದಿಲ್ಲ ಸರ್. ದೇವ್ರ ಆರೋಗ್ಯ ಕೊಟ್ರೆ ಇನ್ನೂ 10 ವರ್ಷ ನಾನು ಸೈಕಲ್ ಓಡ್ಕೊಂಡು. ಯಾಕೆ 20 ವರ್ಷ? ಖಂಡಿತ. ಯಾಕಂದ್ರೆ ಕೆಲವೊಬ್ರು ತುಂಬಾ ವಯಸ್ಸಾದವರು 70 ವರ್ಷ ಮೇಲ್ಪಟ್ಟವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಖಂಡಿತ. ನಮ್ಮ ಸ್ನೇಹಿತರೆಲ್ಲ 65 ವರ್ಷ 70 ವರ್ಷದವರು ಸೈಕಲ್ ಹೊಡಿತಾ ಇದ್ರೆ, ನಾನು ಈ ತರ ಆಗ್ಬೇಕಪ್ಪ, ನಾನು ಈ ತರ ಸೈಕಲ್ ಹೊಡಿಬೇಕು, ನಂಗೆ ಇನ್ನೂ 60 ವರ್ಷ, ಇನ್ನೂ 10 ವರ್ಷ ನಾನು ಈ ತರ ಸೇವೆ ಮಾಡಬೇಕು ಪೇಪರ್ದು ಸೈಕಲ್ ಹೊಡ್ಕೊಂಡು ಅನ್ಸುತ್ತೆ. ಸೈಕಲ್ ಇಂದ ಬೇಜಾರು ಅಂತ ನಂಗೆ ಏನು ಅನಿಸ್ತಾ ಇಲ್ಲ. ಯಾಕೆಂದ್ರೆ ನಾನು ಬಿಗಿನಿಂಗ್ ಸೈಕಲ್ ಶಾಪಲ್ಲೇ ನಾನು 15 ವರ್ಷಕ್ಕೆ ಸೈಕಲ್ ಶಾಪಲ್ಲಿ ಕೆಲಸ ಮಾಡ್ದವನು. ರೈಟರ್ ಆಗಿ ಕೆಲಸ ಮಾಡ್ದವನು. 4 ರೂಪಾಯಿಗೆ ಕೆಲಸ ಮಾಡ್ದವನು. ಏನ್ ರೈಟರು ಅಂದ್ರೆ ಸೈಕಲ್ ಬಾಡಿಗೆ ಸೈಕಲ್ ಹೋಗುತ್ತೆ, ಬಾಡಿಗೆ ಸೈಕಲ್ ಯಾವ ನಂಬರ್ ಅಂತ ಬರ್ಕೊಳ್ಳೋನು. ಸೊ ನಂಜುಮಲ್ಗಲ್ಲಿ GMP ಸೈಕಲ್ ಶಾಪ್ ಅಂತ ಅವ್ರು ಕೇಳಿರ್ಬೋದು, ಅವ್ರು ಫೇಮಸ್. ಫಸ್ಟ್ ನನ್ನ ಜೀವನದಲ್ಲಿ ಸೈಕಲ್ ಶಾಪ್ ಇಂದನೇ ಸ್ಟಾರ್ಟ್ ಆದ ಕೆಲಸ. ಫಸ್ಟ್ ನಂಗೆ ಸಂಬಳ ನಾ ದುಡ್ಡು ನೋಡಿದೆ ಮೊದಲನೇ 4 ರೂಪಾಯಿ. ಅದು ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ ನಾನು. ಅವಾಗ ಹಂಗೆ ಓದ್ತಾ ಇದ್ದೆ SLC. ಅವಾಗ ಈಗಲೂ ನಾನು ಅದು ಬಿಟ್ಟು ಸುಮಾರು ಒಂದು 43 ವರ್ಷ ಆಯ್ತು. ಈಗಲೂ ಆ ಪಕ್ಕದಂಗೆ ಟೈಲರ್ ಅವರು ರೈಟ್ರೇ ಬನ್ನಿ ನಮಸ್ಕಾರ ಅಂತಾರೆ. ಸೊ ಆ ಪ್ರೀತಿ ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತು. ಮೆಡಿಕಲ್ ಶಾಪ್ ಸೇರಿದ್ರೆ ನಾ ರಘುಲಾಲಲ್ಲಿ ಒಂದು 7-8 ವರ್ಷ ಮಾಡ್ತವ್ರು ನಾನು. ಸೈಕಲ್ ಶಾಪ್ ಇಂದ ಮೆಡಿಕಲ್ ಹೆಂಗ್ ಹೋದ್ರಿ ನೀವು? ಅಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ? ನಮ್ಮ ಫ್ರೆಂಡ್ ಒಬ್ರಿದ್ರು, ಬೇಡ ಮೆಡಿಕಲ್ ಲೈನ್ಗೆ ಹೋಗು ಅಂತ. ಅವರು ಮೆಡಿಕಲ್ ಶಾಪ್ ಅಲ್ಲೇ ಅವರು ವರ್ಕ್ ಮಾಡ್ತಾ ಇದ್ರು. ಸೊ ಅವಾಗ ನಾನು ಫಸ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಆಗ ಒಂದು 6 ತಿಂಗಳಾದ ತಕ್ಷಣ ಕೆಲಸ ಚೆನ್ನಾಗಿ ಮಾಡ್ತಾ ಅಂತ 500 ರೂಪಾಯಿ ನಂಗೆ ಬೋನಸ್ ಕೊಟ್ಟರು. ಸೊ 500 ರೂಪಾಯಿಲಿ ಫಸ್ಟ್ ಸೈಕಲ್ ತಗೊಂಡಿದ್ದೆ ನಾನು. 475 ರೂಪಾಯಿ ಸೈಕಲ್ ಬೆಲೆ. 25 ರೂಪಾಯಿ ಕೊಟ್ರೆ ಡೈನಾಮ, 25 ರೂಪಾಯಿ ದೇವ್ರ ಪೂಜೆ ಮಾಡಬೇಕು. ನನ್ನ ಹತ್ರ ದುಡ್ಡಿಲ್ಲ. ಸೊ ನಮ್ಮನ್ನ ಅವಾಗ ಹೇಳ್ದ, ದೇವ್ರ ಮುಖ್ಯ ಹಾಕೋಣ, ಫಸ್ಟ್ ಸೈಕಲ್ ಬಾಳ್ಕೆ ಬರಬೇಕು. ಸೊ 25 ರೂಪಾಯಿ ಪೂಜೆ ಮಾಡು, ಆಮೇಲೆ ಡೈನಾಮ ಹಾಕೊಂಡ. ಮೆಡಿಕಲ್ ಜೀವನ 7-8 ವರ್ಷ ಆಯ್ತು. ಆಮೇಲೆ ನಾನು ಫ್ಯಾಕ್ಟ್ರಿಯಲ್ಲಿ ನಾನು ನಮ್ಮನೆಯಿಂದ ಹೆಬ್ಬಾಳು ಇಂಡಸ್ಟ್ರಿ ಸೇರಿಯ ದಿನಾಲ್ ನಾನು ಒಂದು ಕಡಿಮೆ ಅಂದ್ರೆ ಒಂದು 30 ಕಿಲೋಮೀಟರ್ ಸೈಕಲ್ ಹೊಡಿವೆ ನಾನು. ನಾವು 1000 ರೂಪಾಯಿ ಸಂಪಾದನೆ ಮಾಡಿಲ್ದೇ ಇರ್ಬೋದು, ಆದ್ರೆ ಆ 500 ರೂಪಾಯಿ ಉಳಿಯುತ್ತೆ, ಆ ಸಂಬಳದಲ್ಲಿ ಉಳಿಯುತ್ತೆ ಅನ್ನೋದು ಒಂದು ಯೋಜನೆ ಇರುತ್ತೆ. ಇಲ್ಲ, ಆ ಕಲ್ಪನೆ ಕೃಷ್ಣ ಅವರೇ ಅನೇಕ ಜನರಿಗೆ ಹಂಗಿತ್ತು. ಯಾಕಂದ್ರೆ ಹಣ ಅನಾವಶ್ಯಕವಾಗಿ ವ್ಯರ್ಥ ಆಗಬಾರ್ದು, ಅನಾವಶ್ಯಕವಾಗಿ ಪೋಲಾಗಬಾರ್ದು ಅಂತಿತ್ತು ತಲೆಯಲ್ಲಿ. ಇನ್ನೊಂದೇನು ಅಂದ್ರೆ ನಮ್ಗೆ ಅವಶ್ಯಕತೆ ಇರುತ್ತೆ, ದುಡ್ಡು ಅವಶ್ಯಕತೆ ಒಂದು. ಆಮೇಲೆ ಸೈಕಲ್ ಹೊಡೆಯೋದ್ರಿಂದ ನಮ್ಗೆ ಆರೋಗ್ಯ ಒಂದು ಕಾಪಾಡುತ್ತೆ. ಆಮೇಲೆ ಇಂಟ್ರೆಸ್ಟ್, ಮೊದಲನೇದು ನಾವು ಇಂಟ್ರೆಸ್ಟ್ ಇರಬೇಕು. ಏನೇ ಕೆಲಸ ಮಾಡೋ ಇಂಟ್ರೆಸ್ಟ್ ಇರಬೇಕು. ಸೈಕಲ್ ಹೊಡೆದ್ರಿಂದ ಏನೋ ಒಂದು ಉತ್ಸಾಹ, ಆನಂದ ಸಿಗಬೇಕು, ಅವಾಗ ಮಾತ್ರ. ಸೊ ನಾವು ಹಾಡು ಹೇಳ್ಕೊಂಡು ಕ್ರಿಕೆಟ್ ನೆನ್ಸ್ಕೊಂಡು, ಸೊ ಅದು ಮುಂಚೆಯಿಂದನೂ ನನ್ನ ಇದು ಸೈಕಲ್. ಕ್ರಿಕೆಟ್ ಅಂದ್ರಲ್ಲ ಸರ್, ಕ್ರಿಕೆಟ್ ಅಂದ್ರೆ ನನ್ನ ಪ್ರಾಣ ಸರ್. ನನ್ನ ಉಸಿರೇ ಹಾಡು, ನನ್ನ ಉಸಿರೇ ಕ್ರಿಕೆಟ್. ಇದೆರಡು ಬಿಟ್ಟು ನನ್ನ ಬದುಕಕ್ ಆಗದೇ ಇಲ್ಲ. ನಾನು ಮುಂಚೆ ಎಲ್ಲ ಚಿಕ್ಕ ವಯಸ್ಸು ಸಿಕ್ಕಾಪಟ್ಟೆ ಹಾಡು ಕೇಳುವೆ. ಈಗಲೂ ಪ್ರೋಗ್ರಾಮ್ಗೆಲ್ಲ ಹೋಗ್ತೀನಿ ಹಾಡ್ಗೆ. ಕ್ರಿಕೆಟ್ ಹೆಂಗೆ ಆ ಒಂದು ಪ್ರೀತಿ ಹುಟ್ಟಿತು ನಿಮ್ಮಲ್ಲಿ? ನಾನು ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮನ ನಾನು ಸಂಗೀತಕ್ಕೆ ನಂಗೆ ಕರ್ಕೊಂಡು ಹೋಗೋರು. ಆಗ ಬಾಲ್ಮುರಳಿ ಇರ್ಬೋದು, ಜೇಸುದಾಸ್ ಇರ್ಬೋದು, ವಸಂತ್ ಕುಮಾರ್ ಇರ್ಬೋದು, ಆಮೇಲೆ ಎಂತ ದೊಡ್ಡವರೆಲ್ಲ ಇರ್ಬೋದು, ಸುಬ್ಲಕ್ಷ್ಮಿ ಇರ್ಬೋದು, ಸುಮಾರು ಎಲ್ಲರ ಸಂಗೀತ ನಾನು ಚಿಕ್ಕ ವಯಸ್ಸಲ್ಲಿ MD ರಾಮನಾಥ್. ಸೊ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ನಾನು ಅವಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗಲೇ ನನಗೆ ಆ ಒಂದು ರಾಗ ಒಂದು ಇದು. ಸೊ ಅವಾಗಿಂದನೂ ಇಂಟ್ರೆಸ್ಟ್. ಅಲ್ಲ, ಸಂಗೀತಗಾರನ ಅವ್ರನ್ನ ನೋಡಿದಿರ ನೀವು? ಅವ್ರನ್ನ ನಾನು ಎಲ್ಲರೂ ನೋಡಿದ್ದೀನಿ. ನಾನು ಜೇಸುದಾಸ್ ನೋಡಿದೀರಾ? ಜೇಸುದಾಸ್ ನೋಡಿದೀನಿ, MS ಸುಬ್ಲಕ್ಷ್ಮಿ ನೋಡಿದೀನಿ, ವಸಂತ್ ಕುಮಾರಿ ನೋಡಿದೀನಿ, BK ಸುಮಿತ್ರಾ ನೋಡಿ, ಪ್ರತಿಯೊಬ್ರು. ಆಮೇಲೆ ಬಾಂಬೆ ಸಿಸ್ಟರ್ಸ್ ಎಲ್ಲರ ಸಂಗೀತನೂ ಕೇಳಿದೀನಿ, ಎಲ್ಲರನ್ನೂ ನೋಡಿದೀನಿ. ಎಲ್ಲರೂ ಮೈಸೂರಲ್ಲೇ? ಎಲ್ಲ ಮೈಸೂರಲ್ಲೇ ಪ್ರೋಗ್ರಾಮ್ ಕಾರ್ಯಕ್ರಮ ಇದ್ದಾಗ ಅವ್ರು ಬಂದಾಗ ನೀವು ಹೋಗ್ತಿದ್ರಿ? ನೋಡಿದೀನಿ. ಬೇಗ ಮಿಸ್ ಮಾಡ್ತಾನೆ. ನೀವು ಹೋಗೋದು ಬರೋದು ಮಾಡ್ತಿದ್ರಿ, ಸಂಗೀತದ ಬಗ್ಗೆ ಇಷ್ಟು ಪ್ರೀತಿ ಹುಡ್ತಲ್ಲ, ನೀವು ಸಂಗೀತವನ್ನು ಸ್ವಲ್ಪ ಇನ್ನು ಹೆಚ್ಚಿಗೆ ಕಲಿಬಹುದಿತ್ತಲ್ಲ? ಅಲ್ಲ, ಕಲಿಯಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ಈ ಕನ್ನಡ ಮಾತಾಡೋದು ಶಬ್ದ ತುಂಬಾ ಚೆನ್ನಾಗಿರ್ಬೇಕು.
ಸೊ ನಮ್ಗೆ ಇಲ್ಲ ಅನ್ನ ಅದೆಲ್ಲ ಯಾವ್ದೋ ಪರ್ಫೆಕ್ಟ್ ಯಾಕೆ ಪ್ರಾಬ್ಲಮ್ ಇತ್ತು ನಿಮ್ಗೆ? ಒಂದು ನಮ್ಮಮ್ಮ ತಮಿಳ್ನಾಡವರು, ಸೊ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಮಾತಾಡ್ಬೇಕಾದ್ರೆ ಅದನ್ನ ತಿದ್ದವ್ರು ಇರಲಿಲ್ಲ. ಸೊ ಅದು ಹಾಗೆ ಬೆಳ್ಕೊಂಡು ಹೊಟ್ಟೋಯ್ತು. ಸೊ ನಾನು ಸಾವಿರಾರು ಹಾಡು ಹೆಡ್ಲೈನ್ಸ್ ಹೇಳ್ತೀನಿ, ಆದ್ರೆ ಡೀಟೇಲ್ ಯಾವ್ದು ಬರಲ್ಲ ನಂಗೆ. ನೀವು ಎಷ್ಟು ಹಾಡು ಬೇಕಾದ್ರೆ ಯಾವ ಸಿನಿಮಾ ಬೇಕಾದ್ರೆ ಕೇಳಿ, ಯಾವ್ದು ಬೇಕಾದ್ರೆ ಹಾಡು ಹೇಳ್ತೀನಿ. ಇನ್ನೊಂದು ಅಂದ್ರೆ ನನ್ನ ಮನ್ಸಲ್ಲಿ ಏನಾದ್ರು ತಪ್ಪು ಹಾಡು ಹೇಳಿದ್ರೆ ಸೊ ಆ ಸರಸ್ವತಿಗೆ ಅವಮಾನ ಮಾಡ್ದಾಗನೋ ಅಂತ ನಂಗೆ ಅನ್ಸುತ್ತೆ, ಅಭಾವನೆ ಇದೆ ಇದು. ಸೊ ನನ್ ಖುಷಿ ಏನಿದೆಯೋ ನಮ್ಮ ಮನೆಯವ್ರು ಬೈತಾನೆ ಇರ್ತಾರೆ, ನಿಮ್ಗೆ ಯಾವಾಗ್ಲೂ ಹಾಡು ಯಾವಾಗ್ಲೂ ಲೋಕದಲ್ಲಿ ಹೋಗ್ಬಿಡ್ತೀರಾ ಅಂತ. ಖಂಡಿತ ಇನ್ನೂ ಜವಾಬ್ದಾರಿ ಇಲ್ಲ ಅಂತ. ಮೊನ್ನೆ ನಮ್ಮ ಮಗಳು ಮದುವೆ ಆಯ್ತು, ಸೂಪರ್ ಆಗಾಯ್ತು. ಸೊ ನಿಜ ಹೇಳ್ಬೇಕು ಅಂದ್ರೆ ನಾನು ಒಂದ್ ಪೈಸೆನೂ ಖರ್ಚು ಮಾಡಿಲ್ಲ, ಒಂದ್ ಪೈಸೆನೂ ಸಾಲ ಮಾಡಿಲ್ಲ. ಎಲ್ಲ ರಾಯರ ಅನುಗ್ರಹ, ಎಲ್ಲ ಅವಳ ಕೆಲಸ, ಅವಳ ವಿದ್ಯೆ. ಸೊ ವಿದ್ಯೆಯಿಂದ ಎಷ್ಟತ್ರ ಬೇಕಾದ್ರೂ ಹೋಗ್ಬೋದು ಅನ್ನೋಕ್ಕೆ ಮೊನ್ನೆ ನನ್ನ ಮದುವೆನೇ ಒಂದು ಸಾಕ್ಷಿ. ನಂದು ಒಂದೇನು ಅಂತಂದ್ರೆ ನಾ ಎಲ್ರನ್ನೂ ಪ್ರೀತಿಸ್ಬೇಕು. ಸೊ ಅದೇ ನನ್ನ ಮೈನ್. ಎಲ್ಲರೂ ನನ್ನ ಇಷ್ಟಪಡಬೇಕು, ಎಲ್ಲರೂ ನಾನು ಪ್ರೀತಿಸ್ಬೇಕು. ತುಂಬ ಅಭ್ಯಾಸ ಆಗ್ಬಿಟ್ಟಿದೆ ಅದು. ಆ ಒಳ್ಳೆತನನೇ ಅದೊಂದು ಜವಾಬ್ದಾರಿ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆ ಮಕ್ಕಳು ನೋಡ್ಕೊಳ್ಳೋದು, ಮಗು ನೋಡ್ಕೊಳ್ಳೋದು, ಅದು ಖುಷಿನೇ ಬೇರೆ ಅದು. ಆನ್ಲೈನೇ ನನಗೆ ಜವಾಬ್ದಾರಿ. ಮನೆಯವರು ಬೈತಾರೆ, ಏನು ಮಗಳು ಇಷ್ಟ ಹತ್ರ ಇದ್ದಾಳೆ, ಒಂದು ಯೋಚನೆ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ, ಎಲ್ಲ ಬೈತಾ ಇರ್ತಾಳೆ. ಜವಾಬ್ದಾರಿ ಏನು ಅಂತಾನೆ ನಂಗೆ ಇನ್ನೂ ಅರ್ಥ ಗೊತ್ತಾಗ್ತಾ. ಕೃಷ್ಣ ಅವರೇ, ಈಗ ನೀವು ಜೀವನದ ಉತ್ಸಾಹ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಿ. ಅಂದ್ರೆ ಮನುಷ್ಯ ಯಾಕೆ ನಾಳೆದ ಬಗ್ಗೆ ಯೋಚನೆ ಮಾಡಬೇಕು, ನಿನ್ನೆದ್ರ ಬಗ್ಗೆ ಯಾಕೆ ಅನಾವಶ್ಯಕವಾಗಿ ಚಿಂತೆ ಮಾಡಬೇಕು, ಆಗೋಗಿದ್ದು ಆಗೋಯ್ತು, ನಾಳೆ ಕತೆ ಗೊತ್ತಿಲ್ಲ ಹೆಂಗಿದೆ ಅಂತ. ಆರಾಮಾಗಿ ಇರ್ಬೇಕು, ಸುಖವಾಗಿ ಇರ್ಬೇಕು, ಏನು ಎಂಜಾಯ್ ಮಾಡ್ಕೊಳ್ಬೇಕು, ಲೈವ್ ಇರ್ಬೇಕು ಅಂತ ಹಿಂಗೆ ಹೇಳೋರು ನೀವು. ಹೌದು, ನಾನು ಹೇಳೋದೇನು ಅಂದ್ರೆ ಆ ದೇವ್ರು ಜವಾಬ್ದಾರಿ ಅನ್ನೋದು ಎರಡು ರೀತಿ ಕೊಟ್ಟಿರ್ತಾನೆ ಸರ್. ಒಂದು ವಿದ್ಯೆ, ಒಂದು ಶ್ರೀಮಂತಿಕೆ, ಒಂದು ದುಡ್ಡು ಹಣ ಒಳ್ಳೆ ಕೆಲಸ ಇದ್ರೆ ತನಗೆ ಜವಾಬ್ದಾರಿ ಬರುತ್ತೆ. ಏನು ಇಲ್ಲ ಅಂದ್ರೆ ಎರಡನೇದು ಈ ಆರೋಗ್ಯ ಕಾಪಾಡ್ಕೊಳ್ಳೋದು, ಜನಗಳನ್ನ ಪ್ರೀತಿ ವಿಶ್ವಾಸ ಗಳಿಸೋದು, ಇದೊಂದು ಜವಾಬ್ದಾರಿ. ಏನು ನನ್ನ ಕೆಲಸ ದೇವ್ರು ಕೊಟ್ಟಿದ್ದಾನೋ ಇದು. ಇವತ್ತು ನಾನು ಆ ಪೇಪರ್ ಮುಂಟೆ ಹೇಳ್ತಾ ಇದ್ದೀನಿ, 30 ವರ್ಷ ಇವತ್ತು ಆ ದೇವ್ರ ಕೆಲಸ ಅಂತಾನೆ ನಾನು ಮಾಡೋದು. ಇದುವರೆಗೂ ನಂಬ್ತಿರೋ ಬಿಡ್ತಿರೋ ನಂಗೆ ಎಷ್ಟು ಲಾಭ ಬರುತ್ತೆ, ಎಷ್ಟು ನಷ್ಟ ಹೋಗುತ್ತೆ, ಯಾರು ದುಡ್ಡು ಕೊಡ್ತಾ ಇದ್ದಾರೆ ಏನು, ನನ್ನ ಹತ್ರ ಒಂದು ಬ್ಯಾಲೆನ್ಸ್ ಹುಡ್ಕಿದ್ರೆ ನನ್ನ ಹತ್ರ ಇವತ್ತೆಲ್ಲ ಒಂದು 4,000 ರೂಪಾಯಿ ಇದ್ರು ಹೆಚ್ಚೆಚ್ಚು. ಅದು ಇನ್ನೊಬ್ರು ಕಳ್ಸಿದ್ರೆ. ನಾನು ಯಾವ ಆಸ್ತಿನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಆ ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನ್ ಎಲ್ಲಿವರೆಗೂ ನಡೆಸ್ತಾನೋ ಅಲ್ಲಿವರೆಗೂ ನಂಗೆ ಗೊತ್ತಿರೋದು ಅಷ್ಟೇ. ತುಂಬಾ ಗ್ರೇಟ್ ಕೃಷ್ಣ ಅವರೇ. ನಿಮ್ಮ ಮಾತು ಕೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿ ಹಾಗೇನೆ ಬದುಕಬೇಕು ಅನ್ಸುತ್ತೆ. ಅನಾವಶ್ಯಕವಾಗಿ ಒತ್ತಡಗಳನ್ನ ಹಾಕೊಂಡು ಅಯ್ಯೋ ಈ ಕೆಲಸ ಹಿಂಗಿದೆ ಹಂಗಿದೆ ಅಂತ ಹೇಳ್ಕೊಂಡು ಸಮಸ್ಯೆ ಅನುಭವಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ಇದ್ದವ್ರು ಇರ್ತಾರೆ. ಆದ್ರೆ ನೀವೇನಂದ್ರೆ ನಡೀತಾ ಇರ್ತದೆ ಕೆಲಸ, ಎಲ್ಲವೂ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತದೆ. ದೇವ್ರ ಅನುಗ್ರಹ ಒಂದು ಇರಬೇಕು ಅಂತ ಅನ್ನೋದೊಂದು ವಿಚಾರ, ಅದು ಇರಬೇಕು. ಆಮೇಲೆ ಈ ಪೇಪರ್ ಹಾಕೋದ್ ಕೆಲಸ ಏನ್ ಮಾಡಿದ್ರಲ್ಲ, ಈಗ ತುಂಬಾ ಇದನ್ನ ದೇವರ ಕೆಲಸ ತರ ನೀವು ಮಾಡ್ತಾ ಇದ್ದೀರಿ. ಕಾಯಕವೇ ಕೈಲಾಸ ಅಂತ ಹೇಳಿ ದೇವರ ಪೂಜೆಗಿಂತನೂ ಮಿಗಿಲು ನಿಮ್ಗೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ ನೀವು. ಹೆಂಗೆ ಈ ಪೇಪರ್ ಹಾಕೋ ಕೆಲಸಕ್ಕೆ ಹೆಂಗೆ ಶುರು ಮಾಡಿದ್ರಿ ಸರ್? ನಾನು ಫಸ್ಟ್ ನಮ್ಮ ಫ್ರೆಂಡ್ ಮೆಡಿಕಲ್ ಶಾಪ್ ಅಲ್ಲಿ ಇದ್ದೆ. ಆಗ ಸ್ಟಾರ್ ಆಫ್ ಮೈಸೂರು ಈವ್ನಿಂಗ್ 90ನೇ ಇಸ್ವಿಲಿ ನಾನು ಪೇಪರ್ ಯಾರೋ ಒಬ್ರು 3 ತಿಂಗಳು ಪೇಪರ್ ಹಾಕಪ್ಪ ಅಂತ ಹೇಳಿದ್ರು. ಆಗ ಪೇಪರಲ್ಲಿ ಒಂದು ಐಡಿಯಾ ಬರುತ್ತೆ. ನಾವು ಒಂದು ಮೆಡಿಕಲ್ ಶಾಪ್ ಮಾಡಿದ್ರೆ ಒಂದು 700-800 ರೂಪಾಯಿ ಮೇಲೆ ಬರಲ್ಲ. ಒಂದು 50 ಪೇಪರ್ ಹಾಕಿದ್ರೆ ಮಿನಿಮಮ್ ಒಂದು 300-400 ರೂಪಾಯಿ ಬರುತ್ತೆ. ಇದನ್ನ ಯಾಕೆ ಇಲ್ಲೇನೆ ಹೋಗ್ಬಾರ್ದು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು. ಮೊದಲನೇದೇನು ಅಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡೋದು, ನೆಗ್ಸೋದು, ಚೆನ್ನಾಗಿ ಬಹಳ ತನಕ ಮಾತಾಡೋದು ಅಷ್ಟೇ. ಈ ಮಾತೇ ನನ್ನ ಒಂದು ಬಂಡವಾಳನೂ ಹೌದು. ಪ್ರೀತಿ ವಿಶ್ವಾಸ ಅಂತ ಅನ್ನೋದನ್ನ ನಾವು ಮಾತಾಡಿದಾಗನೇ ಗೊತ್ತಾಗುತ್ತೆ, ಅಥವಾ ಅವ್ರ ಮಾತುಗಳನ್ನ ನಾವು ಕೇಳಿದಾಗ ಗೊತ್ತಾಗುತ್ತೆ. ಇನ್ನೊಂದು ದೇವ್ರ ಆಸ್ತಿ ಕೊಟ್ಟಿರೋದೇ ಮಾತು. ಸೊ ಅದನ್ನ ಬಳಸ್ಕೊಂಡು ನಾನು ರಗುಳಲ್ಲಿ ಇರ್ಬೇಕಾದ್ರೆ ನೀ ಮಾತಿಂದಾನೇ ಇವತ್ತೆಲ್ಲ ಮುಂದೆ ಬರ್ತೀಯ ಕಣೋ ಜೀವನದಲ್ಲಿ ಅಂತ ನಂದು. ಸೊ ಬೇರೆ ಏನೂ ಇಲ್ಲ. ಯಾವ ಫ್ರೆಂಡ್ ಆಗ್ಲಿ, ರಿಲೇಷನ್ ಆಗ್ಲಿ, ಇವತ್ತು ಎಲ್ಲರೂ ಇಷ್ಟಪಡ್ತಾರೆ ಅಂತಂತಂದ್ರೆ ಎಲ್ಲ ಮದುವೆಗೆ ಅವತ್ತು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅಂದ್ರೆ ಆ ಪ್ರೀತಿ ವಾತ್ಸಲ್ಯ. ನಾನು ಏನೂ ಮಾಡಿಲ್ಲ, ನಾನು ಯಾರಿಗೂ ಏನೂ 1 ಪೈಸಾನು ಕೊಟ್ಟಿಲ್ಲ. ನಾನು ಕೊಡಕ್ ಆಗತ್ತೋ ಗೊತ್ತಿಲ್ಲ ನಂಗೆ. ಸೊ ಕೆಲವ್ರು ಜಿಪ್ನ ಅನ್ಕೋಬಹುದು, ಕೆಲವರು ಏನ್ ಬೇಕಾದ್ರೆ ಅನ್ಕೋಬಹುದು. ನಾನು ಇನ್ನೊಬ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನುಂಟು, ನನ್ನ ದೇವ್ರುಂಟು. ನನ್ ಏನಿದೆ ಅವ್ನ ದೇವ್ರು. ಏನ್ ಕೆಲಸ ಮಾಡ್ಬೇಕು, ಯಾರ ಮಾತನ್ನು ಕೇಳಲ್ಲ. ನನಗೆ ಏನ್ ತೋಚತ್ತೋ, ನಂಗೆ ಏನ್ ಮನ್ಸಲ್ಲಿ ತೋಚತ್ತೋ, ಏನ್ ಹೃದಯದಲ್ಲಿ ಏನಿದೆ ಅದನ್ನ ಮಾತ್ರ ನಾನು ಮಾಡೋದು. ಅದನ್ನು ಮಾಡಿದಿರಿ. ಮತ್ತೆ ವಿಶೇಷ ಏನಂತಂದ್ರೆ ನಿಮ್ಮ ಸ್ವಭಾವನೆ ಹಂಗಿದೆ, ಆರಾಮಾಗಿ ನೀವು ಎಲ್ಲವೂ ನಡ್ಕೊಂಡು ಹೋಗತ್ತೆ ಅಂತ ವಿಚಾರ ಇದೆ. ಈಗ ಈ ಸೈಕಲ್ ಅನ್ನ ಓಡಿಸ್ತಿರಲ್ಲ, ಓಡಿಸುವಾಗ ನಿಮ್ಗೆ ಒಂಥರ ಈಗ ಆಲ್ಮೋಸ್ಟ್ ನೀವು ಫಿಟ್ ಆಗ್ಬಿಟ್ಟಿದ್ದೀರಿ. ಈಗ ಸೈಕಲ್ ಇಂದ ನಿಮ್ಗೆ ಮೈಕೈ ನೋವಾಗ್ಲಿ ಇತ್ಯಾದಿ ಏನಾಗಲ್ಲ. ಈ ಸೈಕಲ್ ಇಂದನೇ ನನ್ನ ಆರೋಗ್ಯ ಕಾಪಾಡ್ಕೊಂಡಿದ್ದೀನಿ ಅನ್ಕೊಂಡು ನೀವು ಸೈಕಲ್ ಅನ್ನ ಬಿಡ್ತಾನೆ ಇಲ್ಲ. ದಿನನಿತ್ಯ ನಾನು ಸೈಕಲ್ ಇದ್ದೀನಿ, ಅದಕ್ಕೆ ನಾನು ಆರಾಮಿದ್ದೀನಿ. ಈ ಸೈಕಲ್ ಬಿಟ್ಟರೆ ನನಗೆ ಸಮಸ್ಯೆ ಶುರು ಆಗತ್ತೆ ಅಂತ ಏನಾರು ಇದೆಯಾ?
ಸರ್ ಸೈಕಲ್ ಅನ್ನೋದು ಒಂದ್ ದೇವ್ರು. ಆ ಸೈಕಲ್ ಏನು ಅಂತಂದ್ರೆ ಜೀವನ ಒಂಥರ ಚಕ್ರ ಇದ್ದಂಗೆ ತಿರುಗ್ತಾ ಜೀವನ ಇರುತ್ತೆ. ಚಕ್ರ ಏನು ಅಂತಂದ್ರೆ ಅದು ನಮ್ಗೆ ಇದು ಬರೀ ಇದು ಸೈಕಲ್ ಅಲ್ಲ, ಇದು ನಮ್ಗೆ ಒಂದು ಬೆನಿಫಿಟ್ ಇರುತ್ತೆ. ಒಂದು ದುಡ್ಡು ಉಳಿತಾಯ ಮಾಡತ್ತೆ. ಸೊ ಆಮೇಲೆ ಒಂದು ಉಳಿತಾಯದ ಯಾವ್ದೋ ಬೇರೆ ಇದಕ್ಕಾಗತ್ತೆ. ಇವತ್ತೊಂದು 50 ರೂಪಾಯಿ ಉಳಿದ್ರೆ ಇವತ್ತು 100 ರೂಪಾಯಿ ಬೇರೆ ಯಾತಕಾರ ಆಗತ್ತೆ. ಇನ್ನೊಂದು ಆರೋಗ್ಯ ಒಂದು ಕಾಪಾಡತ್ತೆ. ಇನ್ನೊಂದು ನಮ್ಗೆ ಒಂಥರ ನೆಮ್ಮದಿ ಸಿಗುತ್ತೆ ಸರ್. ನೀವು ಒಂದ್ ಕೆಲಸ ನೋಡಿಬೇಕಾದ್ರೆ ನಾವು ಸೈಕಲ್ ಇಂದ ಸುತ್ತಮುತ್ತ ನೋಡಿ ಎಲ್ಲ ನೋಡಕ್ಕೂ, ನಾವು ಗಾಡಿಯಿಂದ ಸುತ್ತಮುತ್ತ ನೋಡಕ್ಕೂ ಬಹಳ ವ್ಯತ್ಯಾಸ ಇದೆ. ಎಷ್ಟು ಬೇಕಾದ್ರೂ ತಿಳ್ಕೊಬಹುದು. ನೀವು ನಂಬ್ತಿರೋ ಬಿಡ್ತಿರೋ, ನಾ ಎಷ್ಟೋ ಸತಿ ಸೈಕಲ್ ಅಲ್ಲಿ ಹೋಗ್ತಾ ಇರ್ತೀನಿ. ದಾಟ್ಬೇಕಾರೆ ಎಷ್ಟೊತ್ತ ಸೈಕಲ್ ನಿಲ್ಸಿ ನಾನು ಮಕ್ಕಳನ್ನ ದಾಟ್ಸಿದ್ದೀನಿ ಸ್ಕೂಲಲ್ಲಿ. ಆಮೇಲೆ ಯಾರೋ ಒಂದು ಇದು ಹಿಂಗೆ ಒಂದು ಇನ್ಸಿಡೆಂಟ್, ಹಾಲ್ ಟಿಕೆಟ್ ಮರ್ತ್ಬಿಟ್ಟಿದ್ರು ಅವರು. ನಾನು ಹೋಗಿ ಮರೆಮಲಪ್ಪಾಗ ಹೋಗಿ, ಅಮ್ಮ ನೀವ್ ಯಾಕೆ, ನಾನು ಸೈಕಲ್ ಇದೆ ನಾನು ಹೋಗ್ತೀನಿ ಅಂತ ಪೇಪರ್ ಅಲ್ಲಿ ಇಟ್ಬಿಟ್ಟು ಸೈಕಲ್ ಅಲ್ಲಿ ಹೋಗಿ ಅವ್ರು ನೋಡಿ ಹಾಲ್ ಟಿಕೆಟ್ ಕೊಟ್ಟು ಅಷ್ಟೆಲ್ಲ ಮಾಡಿದ್ದೀನಿ. ಸೈಕಲ್ ಅಲ್ಲಿ ನಿಮ್ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಗೊತ್ತಾಗತ್ತೆ, ಗಾಡಿಲಿ ಗೊತ್ತಾಗಲ್ಲ. ಗ್ರೇಟ್. ಜನರ ಸಮಸ್ಯೆನೂ ಅರ್ಥ ಆಗತ್ತೆ, ನಾವು ಸಹಾಯ ಮಾಡಬಹುದು ಅನ್ನೋದು ಅರ್ಥ ಆಯ್ತು, ನೆಮ್ಮದಿ ಸಿಕ್ತು, ಆರೋಗ್ಯ ಸಿಕ್ತು, ಹಣದ ಉಳಿತಾಯ ಆಯ್ತು. ಆಮೇಲೆ ಆ ಹಣವನ್ನ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಬಳಸಬೇಕು ಅಂತ ಹೇಳೋರು ನೀವು. ಹೌದೌದು, ಖಂಡಿತ. ಯಾಕೆಂದ್ರೆ ಈ ದುಡ್ಡು ಅನ್ನೋದು ನಮ್ಮ ಜೀವನದಲ್ಲಿ, ನಮ್ಮ ಈ ಮಿಡಲ್ ಕ್ಲಾಸ್ ಏನ್ 15,000 ಸಂಪಾದನೆ ಮಾಡ್ತೀವೋ ಅದು ತುಂಬಾ ಮುಖ್ಯ. 10 ರೂಪಾಯಿನೂ ಮುಖ್ಯ. ಯಾರು ಬೇರೆಯವ್ರು ಕೊಡಲ್ಲ, ಕೊಡಿ ಅಂತಂದ್ರೆ ಯಾರು ಕೊಡಲ್ಲ. ನಮ್ಮ ಹತ್ರ ಇದ್ರೇನೆ ಸ್ವಲ್ಪ ಒಂದ್ ಚೂರು ಕೆಲಸಕ್ಕೆ ಬರುತ್ತೆ. ಖಂಡಿತ ಸರ್. ಯಾಕೆಂದ್ರೆ ನಂಗೆ ಅವಾಗ ಚಿಕನ್ ಗುನ್ಯಾ ಬಂದಿತ್ತು. ಈಗಲೂ ನಾನು ಕೂತ್ರೆ ಒಂದೊಂದ್ಸತಿ ತೊಂದರೆ ಆಗತ್ತೆ. ಅದ್ರ ಬಗ್ಗೆ ಎಲ್ಲ ಏನ್ ಯೋಚನೆ ಮಾಡಲ್ಲ. ಅಂದ್ರೆ ಆ ಚಿಕನ್ ಗುನ್ಯಾದಲ್ಲೂ ನಾನು ಎಷ್ಟೇ ಕಷ್ಟ ಆದ್ರೂ ನಾವು ಪೇಪರ್ ಮಾತ್ರ ಬಿಡ್ಲಿಲ್ಲ. ಸೈಕಲ್ ತುಳಿಯೋದ್ ಬಿಟ್ಟಿಲ್ಲ. ಸೈಕಲ್ ಬಿಟ್ಟಿಲ್ಲ. ನೂಕೊಂಡು ಹೋಗಿದ್ದೀನಿ. ಸ್ವಲ್ಪ ನಿಧಾನ ಆಗಿರುತ್ತೆ. ನಮ್ಮ ಬಾಮೆದ ಒಬ್ಬ ಇದ್ದ, ಅವನು ಸಖತ್ ಹೆಲ್ಪ್ ಮಾಡ್ತಾ ಇದ್ದ. ಅವಾಗ ಎಲ್ರು ಕೆಲವರು, ಡಾಕ್ಟರ್ ಕೆಲವರು, ನಾನು ಇವತ್ತಿಗೂ 1000 ಮೆಟ್ಲು ಹತ್ತುತ್ತೀನಿ. ಸ್ಟಾರ್ ಆಫ್ ಮೈಸೂರು ಈವ್ನಿಂಗು ದೇವರಾಜ್ ರೋಡ್ ಪೇಪರ್ ಹಾಕ್ತೀನಿ. ಇವತ್ತಿಗೂ 1000 ಮೆಟ್ಲು ಹತ್ತುತ್ತೀನಿ. ಎಲ್ಲ ಮನೆಗಳ ಪೇಪರ್, ಎಲ್ಲ ಅಂಗಡಿಗಳು 1000 ಮೆಟ್ಲು ಹತ್ತುತ್ತೀನಿ, ಬೆಳಗ್ಗೆ ಸಂಜೆ ಎಲ್ಲ ಸೇರಿ. ಇವತ್ತಿಗೂ ಕಾಲು ಕೆಲವ್ರು ನಿನ್ ಕಬ್ನನ ಅಂತ ಹೇಳ್ತಾರೆ. ಇವತ್ತಿಗೂ ನಾನು ಏನು ತಿಂದಿಲ್ಲ. ನಿನ್ನೆನೇ ಏಕಾಸಿ, ಇವತ್ತು ಏಕಾಸಿ. 12 ಗಂಟೆ ತನಕ ನಂಗೆ ಏಕಾಸಿನೇ. ನಾನೇನ್ ತಿನ್ಕೊಂಡು 40 ವರ್ಷದಿಂದ ನಾನು ಸಂಧ್ಯಾವನ್ನ ಬಿಟ್ಟಿಲ್ಲ. ಭಕ್ತಿ ಇದೆಯೋ ಇಲ್ವೋ ನಂಗಂತೂ ಗೊತ್ತಿಲ್ಲ. ಏನೋ ಒಂದು ಮನ್ಸೊಳಗಡೆ ಮಾಡಿದ್ರೆ ಮಾಡ್ತೀರಿ. ಎಷ್ಟೇ ಹಸುವೆ ಆದ್ರೂ ನಾನು ಈಗ ತಿನ್ಕೊಂಡ್ಬಂದ್ಬಿಡ್ಬೋದಾಗಿತ್ತು ಹೋಟ್ಲಲ್ಲಿ. ಅದೇನ್ ದೊಡ್ಡತನ ಅಲ್ಲ. ಆದ್ರೆ ಅದೇನೋ ಮನ್ಸಲ್ಲಿ ಅದು ನಾನು ಇದು ಮಾಡಿ ತಪ್ಪ ಅಂತ ನಂಗೆ ಅನ್ಸ್ಬಿಡುತ್ತೆ. ಏನು ನಿಮ್ಗೆ ಆಗೇ ಇಲ್ಲಲ್ಲ. ಈಗ ಹಸಿವು ಇದ್ರು ಕೂಡ ನೀವು ಆರೋಗ್ಯವಾಗಿ ಇದ್ದೀರಲ್ಲ. ಖಂಡಿತ ನಿಯಂತ್ರಣ ಮಾಡೋ ಶಕ್ತಿ ಇದೆ ನಿಮ್ಗೆ. ಅಲ್ಲ, ಅದೇನೋ ಗಾಡ್ ಗಿಫ್ಟ್ ಗೊತ್ತಿಲ್ಲ. ನೋಡಿ, ಅಯ್ಯೋ ಏನು ಊಟ ಮಾಡಿಲ್ಲ, ಸೈಕಲ್ ತುಳಿಯಕ್ ಆಗಲ್ಲ ಅಂತಾರೆ ಕೆಲವರು. ಆದ್ರೆ ನೀವು ನೋಡಿದ್ರೆ ಹಂಗಿಲ್ಲ. ನಾವು ಊಟ ಆದ್ಮೇಲೆ ಹೆಂಗಿರ್ತೀನೋ, ಊಟ ಮುಂಚೆನೂ ಹಂಗೆ ಇರ್ತೀನಿ. ಈಗ ನಿಮ್ ಮನಸ್ಸಲ್ಲಿ ಆ ಒಂದು ಚೈತನ್ಯ ಶಕ್ತಿ ಇದೆಯಲ್ಲ, ಅದೇ ಒಂದು ಆಹಾರ ನಿಮ್ಗೆ. ಖಂಡಿತ ಖಂಡಿತ. ಯಾಕಂದ್ರೆ ಈಗ ಕ್ರಿಕೆಟಿನ ಒಂದು ಹುಚ್ಚು ಅಥವಾ ಕ್ರಿಕೆಟ್ ಅನ್ನೋದು 24 ತಾಸು ಯಾಕೆ ಹೆಂಗ್ ಬೆಳೆಸ್ಕೊಂಡ್ರಿ ನೀವು? ಕ್ರಿಕೆಟ್ ಆಡ್ತೀರಾ? ನನ್ನ ಜೀವನ ಹೋಗಿದ್ದು ಕ್ರಿಕೆಟೇ ಒಂದು ಕಾರಣ. ಯಾಕೆಂದ್ರೆ ಆಗ ಓದೋ ಟೈಮಲ್ಲಿ ಓದ್ಲಿಲ್ಲ, ಸಿಕ್ಕಾಪಟ್ಟೆ ಕ್ರಿಕೆಟ್. ಸ್ಕೂಲ್ಗೆ ಸರಿ ಹೋಗ್ತಾ ಇರ್ಲಿಲ್ಲ. ಆ ಮಾರ್ನಿಂಗ್ ಕ್ಲಾಸ್ ಬಂತು ಅಂತಂದ್ರೆ ಶನಿವಾರ ಬರೀ ಮೇಷ್ಟ್ರತ ಒಡ್ಸ್ಕೊಳ್ಳೋದೆ. ಒಂದ್ ಪೀಡ್ ಚಕ್ಕರ್ ಹೊಡಿಯೋದು, ಕ್ರಿಕೆಟ್ ಆಡೋದು. ಆಮೇಲೆ ಇನ್ನೇನೋ NCC ಏನೋ ಒಂದು ಅದು ಇದು ಸೇರ್ಕೊಂಡೆ ಅನ್ನೋದು, ಅಲ್ಲಿ ಕ್ರಿಕೆಟ್ ಆಡೋದು. ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಸೊ ಎಷ್ಟು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. KPSC ಎಕ್ಸಾಮ್ ಅಂತ ಅವಾಗ ಬರಿಬೇಕಾಗಿತ್ತು. ಆ ಎಕ್ಸಾಮ್ ಅಲ್ಲಿ ಅವತ್ತು ಇಂಡಿಯಾ ವೆಸ್ಟ್ ಇಂಡೀಸ್, ಅದ್ರಲ್ಲಿ ರಿಚರ್ಡ್ಸ್ ಅಂದ್ರೆ ಪ್ರತಿಯೊಂದು ಟೀಮ್ ಅಲ್ಲೂ ನಾನು ಪ್ರೀತಿಸ್ತೀನಿ. ನಂಗೆ ಇಂಡಿಯಾ ಇದು ಅಂತಲ್ಲ, ಯಾವ ದೇಶ ಆಡಿದ್ರೇನಂತೆ. ಸೊ ಎಲ್ಲಾನು ಪ್ರೀತಿಸ್ತೀನಿ. ಆಗ ರಿಚರ್ಡ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವನ ಆಟ, ಅವನ ಸ್ಟೈಲ್ ಸೂಪರ್ ಇಷ್ಟ. ಅವತ್ತು ಇಂಡಿಯಾ ಇದು ನಡೀತಾ ಇದೆ, ಒನ್ ಡೇ ಮ್ಯಾಚ್ ಇಂಡಿಯಾ ವೆಸ್ಟ್ ಇಂಡೀಸ್. ರಿಚರ್ಡ್ಸ್ ಎಲ್ಲಿ ನೋಡಲ್ವ ಅಂತ ಏನ್ ಬೇಕೋ ಅದನ್ನ ಬರೆದ್ಬಿಟ್ಟು ತಕ್ಷಣ ಅಲ್ಲಿ ಇದ್ರಲ್ಲಿ ಇರುತ್ತೆ, ನಿಮ್ಮ ಕ್ರಿಕೆಟ್ ನೋಡಿದು ಒಂದು ಬೆರೀರಿ ಅಂತ ಇರುತ್ತೆ, ಅದೊಂದೇ ಬರೆದ್ಬಿಟ್ಟು ಬಂದೆ. ಭವಿಷ್ಯ ಮುಂಚೆನೆ ಏನಾದ್ರು ಓದಿದ್ರೆ ನಾನು ಇವತ್ತು ಗೌರ್ಮೆಂಟ್ ಕೆಲಸ ಸಿಗ್ತಾ ಏನೋ, ಇಷ್ಟೊಂದು ಪ್ರೀತಿ ಜನಗಳು ಸಿಗ್ತಾ ಇರ್ಲಿಲ್ವೋ ಏನೋ ಅನ್ಸುತ್ತೆ. ಸೊ ಅಷ್ಟು ಹುಚ್ಚು. ಯಾವ್ದೋ ಒಬ್ಬ ಫ್ರೆಂಡ್ ಮನೇಲಿ ಕೇಬಲ್ ಮಾತ್ರ ಇತ್ತು. ಫ್ರೆಂಡ್ ಮನೆಗೆ ಹೋಗಿ ನಾನು ರಿಚರ್ಡ್ಸ್ ನೋಡಿ ಆಟ ನೋಡಿದೆ. ಬರೀಲಿಲ್ಲ ಅಂತ ನಂಗೆ ಏನು ಅನ್ಸ್ಲೇ ಇಲ್ಲ. ಅಯ್ಯೋ ಇವ್ನು ನೋಡಿದ್ನಲ್ಲ ಅಂತ ಖುಷಿ. ಸೊ ಆ ತರ ನನ್ನ ಲೈಫ್. ಕ್ರಿಕೆಟ್ ಅಂದ್ರೆ ಕ್ರಿಕೆಟು ಆಡಿದೀನಿ ಬೇಕಾಷ್ಟು ಕಡೆ. ಅವಾಗೆಲ್ಲ ನಾನು ಚಿಕ್ಕಮಂಗ್ಳೂರಲ್ಲಿ, ಕಡೂರಲ್ಲಿ ನಮ್ಮ ಅಣ್ಣ ಇದ್ದ. ಅವಾಗ 1 ವರ್ಷ ಇದ್ದಾಗ SSLC ಹೋಗ್ಬಿಟ್ಟಿತ್ತು ಅಂತ 1-2 ಸಲ. ಈಗಾದ್ರೆ SSLC 1 ತಿಂಗಳ ತಕ್ಷಣ ಕಟ್ಬೋದು. ಅವಾಗ 6
ತಿಂಗಳು ಹೌದು, ಬೇಕು. ಒಂದ್ ವರ್ಷ 6 ಜೀವನ ತಿಂಗಳಿಗೂ ಹೊಟ್ಟೋಯ್ತು ಅಂತಂದ್ರೆ ನೀವು 1 ವರ್ಷ ಹಾಳಾಗೋದು. ಹಾಳಾದಂಗಿತ್ತು. ಸೊ ಅವಾಗ ನಮ್ಮ ಅಣ್ಣನ ಮನೇಲೆ ಇದೆ, ಅವಾಗ್ಲೂ ಕ್ರಿಕೆಟ್. ಸೊ ಆಗ ಒಂದ್ ಟೀಮ್ ಸೇರ್ಕೊಂಡ್ಬಿಟ್ಟು ನಾನು ಅಲ್ಲಿ ಚಿಕ್ಕಮಂಗ್ಳೂರ್ ಅಂತ ಅಲ್ಲಂತ ಇಲ್ಲಂತ ಆಡಕ್ ಹೊಟ್ಟಬಿಡುವೆ. ಅವಾಗ ಆಗ್ಲೂ ಸಿಕ್ಕಾಪಟ್ಟೆ ಊಸ್ಕೊಳ್ವೆ. ಆಗ್ಲೂ ಇರ್ಲಿ ಕ್ರಿಕೆಟಿನ ಒಂದು ಅಂದ್ರೆ ಮನುಷ್ಯನಿಗೆ ಈಗ ಕೆಲವು ಸಲ ಸಿನಿಮಾ ನೋಡೋ ಹುಚ್ಚಿರುತ್ತೆ, ಕೆಲವೊಬ್ಬರಿಗೆ ಕ್ರಿಕೆಟ್ ಇರುತ್ತೆ, ಕೆಲವೊಬ್ಬರಿಗೆ ಓದೋ ಹವ್ಯಾಸ ಇರುತ್ತೆ, ಇನ್ನೊಬ್ಬರಿಗೆ ಬರೆಯೋದಿರುತ್ತೆ. ಏನೋ ಆಟಗಳಲ್ಲಿ ಮನುಷ್ಯನಿಗೆ ಅದು ನಮ್ಮ ಮನಸ್ಸನ್ನ ತೊಡಸ್ಕೊಳ್ಳೋದಾಯ್ತು. ಪರವಾಗಿಲ್ಲ, ಈ ಒಂದು ಜೀವನ ನೀವು ಒಂಥರ ವಿಭಿನ್ನವಾಗಿ ಕಳೀತಾ ಇದ್ದೀರಿ, ಬಹಳ ಸಂತೋಷವಾಗಿ. ಅತಿಯಾಗಿ ಯಾವುದು ಮನಸ್ಸಿಗೆ ಹಚ್ಕೊಳ್ಳದೇನೆ ಸಂತೋಷವಾಗಿ ಇರೋದು ಹೇಗೆ ಅಂತಂದ್ರೆ ನಿಮ್ಮನ್ನ ನೋಡ್ಬೇಕೀಗ ಹಂಗಾಗಿದೆ. ಈಗ ಕೃಷ್ಣ ಅವ್ರು ನೋಡಿದ್ರೆ ಸಾಕಪ್ಪ, ನೋಡಿ ಹೆಂಗೆ ನಿಶ್ಚಿಂತವಾಗಿ ಹೆಂಗೆ ಆರಾಮಾಗಿದ್ದಾರೆ ನೋಡು, ಆರಾಮ್ ಸೈಕಲ್ ಅಲ್ಲಿ ಓಡಾಡ್ತಿರ್ತಾರೆ, ಯಾವುದೇ ತಲೆ ಬಿಸಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಕಷ್ಟ ನಷ್ಟಗಳು ಇರಬಹುದು ನಿಜ, ಆದ್ರೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿ ಕಷ್ಟ ಪರಿಹಾರ ಆಗಲ್ಲ. ಸೊ ಜೀವನವನ್ನ ಹಗುರವಾಗಿ ಸಂತೋಷದಿಂದ ಕಳಿಬೇಕು ಅಂತ ಅನ್ನೋದು ನಿಮ್ಮ ಜೀವನದ ತಾತ್ಪರ್ಯ. ಖಂಡಿತ ಸರ್. ಯಾಕೆಂದ್ರೆ ಈ ಯೋಚನೆ ಮಾಡೋದು ಒಂದೊಂದ್ಸತಿ ಹೇಳ್ತಾರೆ ಏನ್ ಯೋಚನೆ ಇಲ್ಲ ಅಂತಾರೆ. ಯೋಚನೆ ಎಲ್ಲಿಂದ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವ್ದು ಪ್ರಾರಂಭ ಮಾಡ್ಲಿ ಅಂತಾನೆ ಗೊತ್ತಿಲ್ಲ, ಜವಾಬ್ದಾರಿ ಯಾವ್ದು ತಗೊಳ್ಳಿ ಅಂತಾನೆ ಗೊತ್ತಿಲ್ಲ. ಚಿಂದಂತ ಹೆಂಡತಿ, ಚಿಂದಂತ ಮಗಳು, ಚಿಂದಂತ ರಿಲೇಷನ್ ಎಲ್ಲ ಇರ್ಬೇಕಾದ್ರೆ ಸ್ನೇಹಿತರು. ಖಂಡಿತ ಸ್ನೇಹಿತರು. ಯಾಕಂದ್ರೆ ನೀವು ಪ್ರೀತಿ ವಿಶ್ವಾಸ ಗಳಿಸಿದ್ದು ನಿಮ್ಮ ಆ ಒಂದು ಗೆಳೆಯರ ಬಳಗದಲ್ಲಿ. ಕೃಷ್ಣ ತುಂಬಾ ಒಳ್ಳೆ ಮನುಷ್ಯಪ್ಪ, ನಗನಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಶೀಶ್ ಅಂತ. ಸರಿ, ನಿಮ್ಮ ಹೆಸರು ಹೇಳ್ದೆ ಅವನು. ಆಸ್ಟ್ರೇಲಿಯಾ ಇಂಡಿಯಾ ಗೆದ್ರೆ ಅದ್ರ ಬಗ್ಗೆ ನಾವು ಸಿಕ್ಕಾಪಟ್ಟೆ ಮಾತಾಡಬೇಕು. IPL ಬಗ್ಗೆ ಅಂತೂ ಕೇಳಂಗೇ ಇಲ್ಲ. ನೀವು ಏನ್ ಕ್ರಿಕೆಟ್ ಅನ್ನ ಹೆಂಗ್ ಕೇಳ್ತಿದ್ರ ರೇಡಿಯೋದಲ್ಲಿ? ಸರ್, ನಾನು ಅವಾಗ ಚಿಕ್ಕ ವಯಸ್ಸಿಂದನೂ ರೇಡಿಯೋ ನಾನು ಕಾಮೆಂಟ್ರಿ ಕೇಳ್ತಾ ಇದ್ದೆ, ಆಡ್ತಾ ಇದ್ದೆ, ನೋಡ್ತಾ ಇದ್ದೆ. ಅದು ಟಿವಿ ಬಂದಾದ್ಮೇಲಂತೂ ಕ್ರಿಕೆಟ್ ಹುಚ್ಚು ನನ್ನ ಅಲ್ಲಿ ಸೆಳ್ಕೊಂಡ್ಬಿಡ್ತು. ಸೊ ನಾನು ಮುಂಚೆಯಿಂದನೂ ನಾನು ಯಾವ್ದೇ ಇದಾದ್ರೂ ಅದು ತಿಳ್ಕೊಳ್ಳೋದು ನನ್ನ ಸ್ವಭಾವ. ಜಗತ್ತಿನ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಂತ ವ್ಯಕ್ತಿ. ಖಂಡಿತ. ಅದು ನಾನು ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ರಬೇಕಂದ್ರೂ ಏನೇನು ಯಾವ್ಯಾವ್ದಕ್ಕೆ ಯಾವ ಔಷಧ ಅಂತ ಹೇಳ್ತಿರ್ಬೋದು. ನಿಜ, ನಾನು ಫ್ಯಾಕ್ಟ್ರಿ ಸೇರ್ಬೇಕಾದ್ರೆ ಎಲ್ರಿಗೂ ಹೇಳಿವೆ, ನೋಡೋ ಸಣ್ಣ ಪುಟ್ಟದಕ್ಕೆಲ್ಲ ಡಾಕ್ಟರ್ ತಗೋಬೇಡಿ, ಸಣ್ಣ ಪ್ರಮಾಣ. ಈಗ ಉದಾಹರಣೆ, ಈಗ ಪ್ಯಾರಾಸಿಟಮಾಲ್ ಅಂತ ಅನ್ನೋದು ಎಲ್ರಿಗೂ ಗೊತ್ತು. ಜ್ವರ ಬಂದಾಗ ಮೈಕೈ ನೋವಾದಾಗ ತಗೋಬೇಕಂತ ಅನ್ನೋದು ಅಂತವೆಲ್ಲ ಸಣ್ಣ. ಈಗ ನೋವಿಗೆ ಆಗ್ಲಿ, ತಲೆನೋವಿಗಾಗ್ಲಿ, ನೆಗಡಿಗಾಗ್ಲಿ, ಜ್ವರಗಾಗ್ಲಿ, ಮಕ್ಳುಗಾಗ್ಲಿ, ಅಷ್ಟೇ ಬಟ್ ಇರ್ಲಿ. ಅದು ಆ ವಿಷಯ ವೈದ್ಯರ ಚಿಕಿತ್ಸೆ ಮುಖ್ಯ ನಮಗೆ ಆಗತ್ತೆ. ಎಷ್ಟೋ ಸಲ ಬೇರೆ ಬೇರೆ ರೋಗಗಳಿಗೆ ಏನೇನೋ ಚಿಕಿತ್ಸೆ ನಾವೇ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳ್ತಾರೆ. ಬಿಡಿ, ಇರ್ಲಿ, ಅದೇನಿಲ್ಲ. ಹೇಳ್ತೀನಿ, ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರನೇ ಹೋಗ್ಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಏನೋ ಜ್ವರ ಗಿರ ಕೆಮ್ಲು ಬಂತು, ನೋವಾಯ್ತು, ತಲೆನೋವು, ಅಲ್ಲ. ಈಗ ನಾವು ಹೇಳಿಲ್ಲ ಅಂದ್ರೂ ಜನ ಅವ್ರ ಪಾಡಿಗೆ ಅವರೇ ಮೆಡಿಕಲ್ ಶಾಪಿಗೆ ಹೋಗಿ ತಗೊಂಡ್ ಬರ್ತಾರೆ. ಅವ್ರು ಹೇಳಿ ಬಿಡಿ. ಯಾಕಂದ್ರೆ ಸಾಮಾನ್ಯ ಎಲ್ಲರೂ ಮೈಕೈ ನೋವಾದಾಗ ನೋವಿನ ಮಾತ್ರೆ ತಗೊಂಡು ಇದ್ದು ಬಿಡ್ತಾರೆ. ಅವಾಗ 7-8 ವರ್ಷ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇತ್ತು. ನೀವ್ ಎಷ್ಟು ಓದಿದ್ದು? ನಾವು ಓದಿದ್ದು SLC ಅಷ್ಟೇ. ನಂಗೆ ಏನು ಅಂದ್ರೆ ಯಾವ್ದೇ ಆದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕಷ್ಟೇ. ಅದು ಸಿನಿಮಾ ಫೀಲ್ಡ್ ಆಗ್ಲಿ, ಕ್ರಿಕೆಟ್ ಫೀಲ್ಡ್ ಆಗ್ಲಿ, ಪೇಪರ್ ಫೀಲ್ಡ್ ಆಗ್ಲಿ, ಮೆಡಿಕಲ್ ಫೀಲ್ಡ್ ಆಗ್ಲಿ, ಒಬ್ಬ ವ್ಯಕ್ತಿ ಬಗ್ಗೆ ಆಗ್ಲಿ, ಪ್ರೀತಿ ಬಗ್ಗೆ ಆಗ್ಲಿ, ಒಟ್ನಲ್ಲಿ ನಾನು ಎಲ್ಲ ತಿಳ್ಕೊಬೇಕಷ್ಟೇ. ತುಂಬಾ ಖುಷಿ ಆಗುತ್ತೆ ಕೃಷ್ಣ ಅವರೇ. ನಮ್ಮ ರೇಡಿಯೋವನ್ನ ಸತತವಾಗಿ ನೀವು ಪ್ರೀತಿ ಮಾಡೋ ವ್ಯಕ್ತಿನೂ ಹೌದು. ಎಲ್ಲ ಕಡೆ ಸಾಕಷ್ಟು ಮಾಹಿತಿಗಳು ಬೇಕಂತಂದಾಗ ನಮ್ಮ ರೇಡಿಯೋದಿಂದನೂ ಕೂಡ ಸಾಕಷ್ಟು ಮಾಹಿತಿ ಬರುತ್ತೆ. ಸೊ ನೀವು ಕೂಡ ಮೈಸೂರು ಆಕಾಶವಾಣಿಯ ಉತ್ತಮ ಕೇಳುಗರಾಗಿ, ಕ್ರಿಕೆಟ್ ಪ್ರಿಯರಾಗಿ, ಸೈಕಲ್ ತುಳಿಯುವಂತಹ ಒಬ್ಬ ವ್ಯಕ್ತಿಯಾಗಿ, ಆರೋಗ್ಯವಂತ ವ್ಯಕ್ತಿಯಾಗಿ ಮತ್ತು ಜ್ಞಾನ ಹಂಚುವಂತಹ, ಪೇಪರ್ ಹಂಚುವಂತಹ ಕೆಲಸದಲ್ಲಿ ಇದೀರಿ ನೀವು. ಹಾಗಾಗಿ ನಮಗೆ ಬಹಳ ಖುಷಿ ಆಯಿತು. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಕೊನೆಯದಾಗಿ ಹೇಳೋದು, ಪ್ರೀತಿ ಬಗ್ಗೆ ಎಲ್ಲರೂ ದಯವಿಟ್ಟು ಯೋಚನೆ ಮಾಡಿ, ಸಂಬಂಧಗಳಿಗೆ ಬೆಲೆ ಕೊಡಿ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಮನುಷ್ಯನ ಜೀವನ ಯಾವಾಗ ಏನು ಅಂತ ಗೊತ್ತಿಲ್ಲ. ಮತ್ತೆ ಮನುಷ್ಯನ ಜನ್ಮ ಬರಲ್ಲ. ಎಷ್ಟೋ ದಶಲಕ್ಷ ಕೋಟಿ ಆದ್ಮೇಲೆ ನಾವು ದಾಟ್ತೀವಿ. ಸೊ ಸಣ್ಣ ಪುಟ್ಟಗಳು ಎಲ್ರಿಗೂ ಬೇಜಾರಾಗತ್ತೆ, ಮನಸ್ತಾಪ ಆಗತ್ತೆ, ಇದಾಗತ್ತೆ. ಯಾರ ಮನೇಲಿ ಇಲ್ಲ, ಎಲ್ರ ಮನೇಲಿ ಇಲ್ಲ. ಎಲ್ರ ಮನೇಲಿ ಈಗೀಗ ಒಂದೊಂದೇ ಮಕ್ಕಳು. ದಯವಿಟ್ಟು ಅದ್ರ ಬಗ್ಗೆನೂ, ಕೆಲಸದ ಬಗ್ಗೆ ಪ್ರೆಷರ್ ಇರುತ್ತೆ, ಮಕ್ಕಳ ಬಗ್ಗೆ ಪ್ಲಾನಿಂಗ್ ಇರುತ್ತೆ, ಎಲ್ಲ ಯೋಚನೆ ಇರುತ್ತೆ. ಆದರೆ ಆ ಸಂಬಂಧ ಬಗ್ಗೆ, ಪ್ರೀತಿ ಬಗ್ಗೆ ದಯವಿಟ್ಟು ಒಂದ್ಸತಿ ಆ ಕಡೆ ಯೋಚನೆ ಮಾಡಿ, ದಯವಿಟ್ಟು ಸಂಬಂಧ ಪ್ರೀತಿ ಬೆಳೆಸಿ. ಸ್ವಲ್ಪ ಎಲ್ಲ ಮೊಬೈಲು ಗಿಬೈಲು ಇದೆಲ್ಲ ಬಂದಿದೆ. ಮುಂಚೆ ಥರ ಎಲ್ಲ ಮಾತು ಗೀತು ನಗು ಅದೆಲ್ಲ ಹೊಟ್ಟೋಯ್ತು. ಈಗ ತುಂಬ ಕಡಿಮೆ ಸಮಯ ಇರೋದ್ರಿಂದ ಆದಷ್ಟು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಚೆನ್ನಾಗಿ ಇದ್ಬಿಟ್ಟು ಜೀವನ ಕಳಿಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಒಳ್ಳೆ ಮಾತುಗಳನ್ನ, ಪ್ರೀತಿಯ ಮೇಲು ಹೇಳೋದು ಎಲ್ರಿಗೂ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.